ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ದಂಗೆ ಇವತ್ತು ನೋಡೋದಲ್ಲ ಏನಪ್ಪ ತಿಳಿಸ್ಕೊಂಡು ನೋಡಿ. SLC ಎಕ್ಸಾಮ್ ಗೈಸ್ ಯಾರೆಲ್ಲ ಬರ್ದಿರಿ ಅಂದ್ರೆ SLC ಎಕ್ಸಾಮ್ ಈ ವರ್ಷದಲ್ಲಿ SLC ಎಕ್ಸಾಮ್ ಯಾರೆಲ್ಲ ಬರ್ದಿದ್ರಿ, ಬಟ್ ಅವ್ರಿಗೆಲ್ಲ ಒಂದನೇದು ಎರಡನೇ ಎಕ್ಸಾಮ್ ಹಾಗೂ ಮೂರನೇ ಎಕ್ಸಾಮ್ ಎಲ್ಲ ಬರ್ದಿದ್ರು. ಬಟ್ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ದು, ಬಟ್ ರಿವ್ಯಾಲ್ಯೂಷನ್ ರಿಜೆಕ್ಟ್ ಬತ್ತು. ಅದ್ರ ಸುಮಾರು ಜನ ಮೂರನೇ ಎಕ್ಸಾಮ್ ಯಾರು ಫೇಲ್ ಆಗಿ ರಿವ್ಯಾಲ್ಯೂಷನ್ ಹಾಕಿದ್ರು. ಬಟ್ ರಿವ್ಯಾಲ್ಯೂಷನ್ ಫೇಲ್ ಆಗಿರೋರೆಲ್ಲ ಸುಮಾರು ಜನ ಕೇಳ್ತಿರೋದು ಅಂದ್ರೆ ಮತ್ತೆ ನಾವು ಎಕ್ಸಾಮ್ಗೆ ಯಾವಾಗ ಬರೀಬೇಕು, ಮತ್ತೆ ನಾವು ರಿವ್ಯಾಲ್ಯೂಷನ್ಗೆ ಯಾವಾಗ ಹಾಕೋದು ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ರು. ಬಟ್ ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡ್ರಿ ಗೈಸ್, ಈ ವರ್ಷದಲ್ಲೂ ಮುಗಿದು ಗೈಸ್. ಈ ವರ್ಷ ಯಾರೆಲ್ಲ ಮೂರನೇ ಎಕ್ಸಾಮ್ ಅಲ್ಲಿ ಬರ್ದೆ ಅದ್ರಲ್ಲಿ ಮೂರನೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಬಟ್ ರಿವ್ಯಾಲ್ಯೂಷನ್ ಅದ್ರಲ್ಲೂ ಫೇಲ್ ಆದ್ರೆ ನೀವು ಏನಪ್ಪ ಮಾಡ್ಬೇಕಂದ್ರೆ ಗೈಸ್, ಇನ್ನೂ ಒಂದು ವರ್ಷ ಗಂಟನು ಗೈಸ್ ನೀವು ಯಾವುದೇ ಎಕ್ಸಾಮ್ ಬರೆಯಕ್ಕಾಗಲ್ಲ ಗೈಸ್. ಇನ್ನು ನೆಕ್ಸ್ಟ್ ವರ್ಷ ಗೈಸ್ ಫೆಬ್ರವರಿಗೆಲ್ಲ ನಿಮ್ಮ ಎಕ್ಸಾಮ್ ಅನ್ನೋದು ಕಟ್ಟಿಸ್ಕೊತಾರೆ ಗೈಸ್. ಫೆಬ್ರವರಿಲಿ ಗೈಸ್ ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳ್ತೀನಿ ಗೈಸ್. ಆ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಕಳಿಸ್ಕೊತಾರೆ. ಯಾರ್ದು SLC ಯಾರೆಲ್ಲ ಫೇಲ್ ಆಗಿದ್ರಿ, 3 ಎಕ್ಸಾಮಲ್ಲೂ ಫೇಲ್ ಆಗಿದ್ರಿ ಗೈಸ್, ಅವರು ನೆಕ್ಸ್ಟ್ ವರ್ಷ ಕಟ್ಬೋದು. 2026ಕ್ಕೆ ಪುನಃ ಎಕ್ಸಾಮ್ ಅನ್ನು ಬರಿಬೋದು. ಯಾವ ಥರ ಎಕ್ಸಾಮ್ ಬರೀಬೋದು ಅಂದ್ರೆ, ನೀವು ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿರ್ತೀರಾ ಅಂದ್ರೆ, ನಿಮ್ದು 1-2 ಸಬ್ಜೆಕ್ಟ್ ಫೇಲ್ ಆಗಿರುತ್ತಾ, 3 ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ, 4, 5, 6 ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಆರ ಫೇಲ್ ಆಗಿರಿ, ನಿಮ್ಮ ಹಾಲ್ ಟಿಕೆಟ್ ನಂಬರ್ ಒಂದು ಕೊಟ್ಬಿಟ್ರೆ ನೀವು ಪುನಃ ಹೋಗ್ಬಿಟ್ಟು ಎಕ್ಸಾಮ್ ಅನ್ನೋದು ಬರಿಬೋದು. ಯಾವುದಕ್ಕೆ ಅಂತಂದ್ರೆ SLC ಎಕ್ಸಾಮ್ ಪುನಃ ನೀವು ನೆಕ್ಸ್ಟ್ ವರ್ಷದಿಂದ ಎಕ್ಸಾಮ್ ಬರೀಬೋದು. ಪುನಃ SLC ಎಕ್ಸಾಮ್ ಬರದೆ ನೀವು ಪಾಸ್ ಮಾಡ್ಕೊಂಡು ಪುನಃ ನೀವು PUC ನೀವು ಸೇರ್ಕೋಬೋದು. ಸುಮಾರು ಜನ ಕೇಳ್ತಿರೋ, ಬಟ್ 3 ಎಕ್ಸಾಮ್ ವರ್ಷಕ್ಕೆ 3 ಎಕ್ಸಾಮ್ ಐತೆ ಗೈಸ್. ಅದಕ್ಕೋಸ್ಕರ ಗೈಸ್ ಆಮೇಲೆ ಮಾರ್ಕ್ಸ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನೆಕ್ಸ್ಟ್ ವರ್ಷದಿಂದ ಇನ್ಕ್ರೀಸ್ ಮಾಡಿದಾರಂತೆ. ಅದೊಂಥರ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಗೈಸ್, ಇನ್ನು ಫೇಲ್ ಆಗಿರೋರು ನೀವು ಸ್ಕೂಲ್ಗೆ ಬೇಕಾದ್ರೂ ಮತ್ತೆ ಹೋಗ್ಬೋದು ಗೈಸ್. ನೀವು ನಾನು ಫೇಲ್ ಆಗಿದ್ದೀನಿ ಮತ್ತೆ ನಾನು ಏನಪ್ಪ ಮಾಡೋದು ಅಂದ್ರೆ ಗೈಸ್, ನೀವು ಸ್ಕೂಲ್ಗೆ ಪುನಃ ರೀಜಾಯ್ನ್ ಆಗ್ಬೋದು. ಊಟ ಕೊಡ್ತಾರೆ, ಬ್ಯಾಗ್ ಗೌರ್ಮೆಂಟ್ ಸ್ಕೂಲ್ ಯಾರ್ಯಾರದೈತೆ ಗೈಸ್ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಸೇಮ್ ಬ್ಯಾಗ್ಸ್ ಎಲ್ಲ ಕೊಡ್ತಾರೆ ಗೈಸ್. ಆದರೆ ಫ್ರೀ, ಯಾವುದೇ ಅಮೌಂಟ್ ತಗೊಲ್ಲ. ಫೇಲ್ ಆಗಿದ್ರು ಪುನಃ ಹೋಗ್ಬೋದು ಕಾಲೇಜ್ಗೆ, ಅಂದರೆ ಸ್ಕೂಲ್ಗೆ ಪುನಃ ಹೋಗ್ಬಿಟ್ಟು ನೀವು ಕುತ್ಕೊಂಡು ಪಾಠ ಕೇಳ್ಬೋದು. ಓಕೆ, ಇದು ಫೇಲ್ ಆಗಿರೋ ಕತೆ. ಇನ್ನು ಒಳ್ಳೆ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ, ಮಾರ್ಕ್ಸ್ನು ಇನ್ಕ್ರೀಸ್ ಕಮ್ಮಿನೇ ಮಾಡಿದ್ದಾರೆ. SLC ಯಾರು ಫೇಲ್ ಆಯ್ತಾರೆ ಅಂದ್ಬಿಟ್ಟು ಕಮ್ಮಿನೇ ಮಾಡಿದ್ದಾರೆ, ಮಾರ್ಕ್ಸ್ನು ಕಮ್ಮಿ ಮಾಡಿದ್ದಾರೆ, ಎಲ್ಲ ಕಮ್ಮಿ ಮಾಡಿದ್ದಾರೆ. ಚಿಂದಿಯಾಗಿ ಮಾಡ್ಯಾರ ಗೈಸ್. ಯಾಕೆಂತಂದ್ರೆ SLC ಅವ್ರಿಗೆ ಇನ್ನು ನೆಕ್ಸ್ಟ್ ವರ್ಷನೇ ಗೈಸ್ ನಿಮಗೆಲ್ಲ ಎಕ್ಸಾಮ್ ಬರೆಯೋಕ್ಕಾಗೋದು. ಅಲ್ಲಿ ಗಂಟ ನೀವು ತೆಪ್ಪಗೆ ಆರಾಮಾಗಿ ಗೈಸ್ ಮನೇಲಿ ಇರಬೇಕು. ಬಟ್ ಅಲ್ಲಿ ಏನೋ ಹೊರಗೆ ಏನೋ ಒಂದು ಮಾಡ್ಕೊಂಡು ಇರಬೇಕು ಗೈಸ್. ಇನ್ನು ನೆಕ್ಸ್ಟ್ ವರ್ಷನೇ ಬರೆಯೋಕ್ಕಾಗೋದು. ಈ ವರ್ಷದಲ್ಲಿ ಮುಗೀತು. ಕೊಟ್ಟಿದ್ದು 3 ಚಾನ್ಸ್ ಕೊಟ್ಟಿದ್ರು. 3 ಚಾನ್ಸಲ್ಲಿ ಕೊಟ್ಟಿದ್ರು ಗೈಸ್. 3 ಚಾನ್ಸಲ್ಲಿ ಯಾರೋ ಫೇಲ್ ಆಗಿದ್ರು ಪುನಃ ನೆಕ್ಸ್ಟ್ ಇಯರ್ ಬರೀಬೇಕು. ನೆಕ್ಸ್ಟ್ ಇಯರ್ ಸೇಮ್ 3 ಚಾನ್ಸ್ ಇರುತ್ತೆ. ಒಂದು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಬಟ್ ನೆಕ್ಸ್ಟ್ ಇಯರ್ ಚೇಂಜಸ್ ಮಾಡಬೇಕು ಅಂತ ನೋಡೋಣ. ನೆಕ್ಸ್ಟ್ ಇಯರ್ ಅಪ್ಡೇಟ್ಸ್ ಬಂದರೆ, ಚೇಂಜಸ್ ಆದರೆ ಓಕೆ, ಅದ್ರ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಮ್ಯಾಕ್ಸಿಮಮ್ 3 ಎಕ್ಸಾಮ್ ಅನ್ನೋದು ಬರೀಲೇಬೇಕು ಗೈಸ್. 3 ಎಕ್ಸಾಮ್ ಬರೆದ್ರೆ ನೀವು ಅದರಲ್ಲಿ ನೆಕ್ಸ್ಟ್ ವರ್ಷ 3 ಎಕ್ಸಾಮ್ ಇರುತ್ತೆ. ಎಕ್ಸಾಮ್ 3 ಎಕ್ಸಾಮ್ ಬರೋದು ಪಾಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಓಕೆ ಗೈಸ್. ಅದಕ್ಕೋಸ್ಕರ ಗೈಸ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಒಂದು ಲೈಕ್ನ ಮಾಡ್ಕೊಳ್ರಿ, ಒಂದು ಶೇರ್ನ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ ಯಾರೆಲ್ಲ ಗೈಸ್ SLC ಫೇಲ್ ಆಗಿದ್ರೆ ಹಾಗೂ ಅವ್ರ ಮನೇಲಿ ಇದ್ದಾರೆ ಗೈಸ್, ಅವ್ರಿಗೆಲ್ಲ ಗೈಸ್ ಈ ವಿಡಿಯೋನ ಶೇರ್ ಮಾಡ್ರಿ. ಯಾಕಪ್ಪ ಅಂದರೆ ಅವ್ರಿಗೊಂದು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಒಂದು ಲೈಕ್ನ ಮಾಡ್ಕೊಳ್ರಿ, ಪಟಾಪಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ.